ಬ್ರೇಕ್ನ ನಂತರ ರಮ್ಯಾ ಅಪ್ಪ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನಮ್ಮ ಜೊತೆ ವೆಂಕಟೇಶ್ ಬಾಬು ಅವರಿದ್ದಾರೆ. ವೆಂಕಟೇಶ್ ಬಾಬು ಅವರು ಹೇಳೋದು ಸ್ಯಾಂಡ್ಲ್ವುಡ್ ಕ್ವೀನ್ ರಮ್ಯಾನ ಬಯೋಲಾಜಿಕಲ್ ಫಾದರ್ ನಾನು ಅನ್ನುವಂಥ ಮಾತನ್ನು. ಸರ್, ಬ್ರೇಕ್ಗಿಂತ ಮುಂಚೆ ನೀವು ಹೇಳ್ತಾ ಇದ್ರಿ ಮದುವೆ ಮಾಡಿಕೊಳ್ಳಬೇಕು ಅನ್ನೋ ನಿರ್ಧಾರಕ್ಕೆ ಬಂದ್ರಿ ಅಂತ. ಹೌದು ಸರ್. ಎಸ್, ನಂತರ ಏನಾಯಿತು? ಎಲ್ಲಿ ಮದುವೆ ಮಾಡಿಕೊಂಡ್ರಿ? ಹೇಗೆ ಮದುವೆ ನಡೆದದ್ದು? ನಾವು ಮದುವೆ ಎಲ್ಲಿ ಮಾಡ್ಕೋಬೇಕು ಅಂತ ನಮಗೆ ಕರೆಕ್ಟಾಗಿ ಚೌಲ್ಟ್ರಿನಲ್ಲಿ ಮದುವೆ ಮಾಡ್ಕೋಬೇಕು ಅಂತ ಹೇಳಿದ್ರಿ. ನಮಗೆ ಅಷ್ಟೊಂದು ನಾವು ಆರ್ಥಿಕವಾಗಿ ನಮಗೆ ಅಷ್ಟೊಂದು ಹಣ ನಮ್ಮ ಹತ್ರ ಇರಲಿಲ್ಲ. ನಾವೊಂದು ಚೌಲ್ಟ್ರಿನಲ್ಲಿ ಮದುವೆ ಮಾಡ್ಕೊಂಡ್ರೂ ಒಂದೇ, ದೇವಸ್ಥಾನದಲ್ಲಿ ಮದುವೆ ಮಾಡ್ಕೊಂಡ್ರೂ ಒಂದೇ. ಡೋಂಟ್ ಮೇಕ್ ಎನಿ ಡಿಫ್ರೆನ್ಸ್. ವೆನ್ ನಾವು ಒಬ್ಬರನ್ನೊಬ್ಬರನ್ನ ಪ್ರೀತಿಸ್ತಾ ಇರುವಾಗ ಏನು ದೇವಸ್ಥಾನದಲ್ಲಿ ಏನು ಮದುವೆ ಮಾಡಿಕೊಂಡ್ರೆ ಏನು ತಪ್ಪೇನಿಲ್ಲ ಅಂತ ನಾವು ಡಿಸೈಡ್ ಮಾಡಿ ನಮ್ಮ ಫ್ರೆಂಡ್ಸ್, ವಿ ಹ್ಯಾಡ್ ಸ್ಮಾಲ್ ಗ್ರೂಪ್ ಆಫ್ ಫ್ರೆಂಡ್ಸ್. ಸರಿ, ಹಾಗಾಗಿ ನಾವು ಒಂದು ಚಂಪಕಧಾಮ ಸ್ವಾಮಿ ದೇವಸ್ಥಾನ, ಬನ್ನೇರುಘಟ್ಟ ದೇವಸ್ಥಾನದಲ್ಲಿ ನಾವು ಮದುವೆ ಮಾಡ್ಕೊಂಡ್ವಿ. ವಿ ಇನ್ವೈಟೆಡ್ ಫ್ಯೂ ಫ್ರೆಂಡ್ಸ್ ದೇರ್ ದ್ಯಾಟ್ ಅವರೆಲ್ಲ ಬಂದಿದ್ದರು ಮದುವೆಗೆ. ಅಲ್ಲಿ ಒಂದು ಪದ್ಧತಿ ಇದೆ, ಆ ಚಂಪಕಧಾಮ ಸ್ವಾಮಿ ದೇವಸ್ಥಾನದಲ್ಲಿ ಮದುವೆ ಆಗಬೇಕಾದ್ರೆ ಅಲ್ಲೊಂದು ರಿಜಿಸ್ಟರ್ ಮಾಡ್ಕೋಬೇಕು. ರಿಜಿಸ್ಟರ್ ಅಂದರೆ ಒಂದೊಂದು ರಿಜಿಸ್ಟರ್ ಇರುತ್ತೆ. ರಿಜಿಸ್ಟ್ರಲ್ಲಿ ನಮ್ಮ ಹೆಸರು ಬರೀತಾರೆ, ನನ್ನ ವೈಫ್ ಹೆಸರು ಬರೀತಾರೆ. ಅಂದರೆ ನಮ್ಮ ಮದುವೆ ಮಾಡ್ಕೊಳ್ಳೋವಂಥ ವುಡ್ ಬಿ ನ ಹೆಸರು ಬರೀತಾರೆ. ಆಮೇಲೆ ಒಂದು ರಸೀಟ್ ಕೊಡ್ತಾರೆ, ₹150 ರಸೀಟ್. ಇಟ್ ಈಸ್ ಆಲ್ಸೋ ಇಂಡೈರೆಕ್ಟ್ಲಿ ಒಂಥರ ರಿಜಿಸ್ಟರ್ ಮ್ಯಾರೇಜ್ ಥರನೇ ಇಲ್ಲಿ ಆಗಿ ಆ ದೇವಸ್ಥಾನದಲ್ಲಿ. ಸೊ ಅಲ್ಲಿ ಎಲ್ಲ ಮಾಡಿ ಏನೇನು ಫಾರ್ಮ್ಯಾಲಿಟೀಸ್ ಎಲ್ಲ ಅದನ್ನೆಲ್ಲ ಮುಗಿಸಿ ಆ ದೇವಸ್ಥಾನದಲ್ಲಿ ಅವಳಿಗೆ ನಾನು ಮದುವೆ ಮಾಡಿಕೊಂಡೆ. ನಾನು ಅವಳನ್ನ. ಯಾರು ಬಂದಿದ್ರು ಮದುವೆಗೆ? ನನ್ನ ಫ್ರೆಂಡ್ಸ್ ಬಂದಿದ್ರು. ಯಾರು ಬಂದಿದ್ರು? ಅವರು ರಂಜಿತಾ ಕಡೆನೋ ಶಿ ಡಿಂಟ್ ಇನ್ವೈಟ್ ಎನಿಬಡಿ. ಇಟ್ ಈಸ್ ಅ ವೆರಿ ಅನ್ಫಾರ್ಚುನೇಟ್. ಯಾಕೆಂದರೆ ಅವಳು ಬಂದಾಗ ಮದುವೆ ಮಾಡ್ಕೋಬೇಕು ಅಂತ ಮನೆ ಬಿಟ್ಟು ಬಂದಾಗ ಇಟ್ ವಾಸ್ ಸ್ಯಾಡ್. ನಾನು ಇವತ್ತು ಐ ಸ್ಟಿಲ್ ರಿಮೆಂಬರ್. ನಾನು ಅವಳನ್ನ ಸಂಜಯ್ ಥಿಯೇಟ್ರು, ಇವಾಗ ಇಲ್ಲ, ಕಿಮ್ಸ್ ಹಾಸ್ಪಿಟ್ಲ್ ಇದೆ ಇವಾಗ. ದೋಸ್ ಡೇಸ್ ಸಂಜಯ್ ಥಿಯೇಟ್ರ್ ಇತ್ತು. ಆ ಸಂಜಯ್ ಥಿಯೇಟ್ರಲ್ಲಿ ಇದರಲ್ಲಿ ಕಳಾಸ್ಪಾಳ್ಯಂ ಬಸ್ ಸ್ಟ್ಯಾಂಡಲ್ಲಿ ಇಳಿದ್ಬಿಟ್ಟು ಅವಳಲ್ಲಿಂದ ನಡ್ಕೊಂಬರ್ತಾ ಇದ್ಲು. ಒಂದು ಇಟ್ ಈಸ್ ಈವನ್ ಐ ಸ್ಟಿಲ್ ರಿಮೆಂಬರ್. ಒಂದು ಟ್ರಂಕಲ್ಲಿ ಅವಳ ಬಟ್ಟೆಗಳನ್ನೆಲ್ಲ ಎತ್ಕೊಂಡು ಬಂದು ನನ್ನ ಜೊತೆ ಅವಳು ಸೇರಿಕೊಂಡು ನಾವೆಲ್ಲ ಆಮೇಲೆ ವಿ ಫರ್ದರ್ ಕಂಟಿನ್ಯೂಡ್ ಅವರ್ ಲೈಫ್. ಓಕೆ. ಸೊ ಬಂದಿದ್ದಷ್ಟೇ, ಒಂದು ಟ್ರಂಕ್ನಲ್ಲಿ ಬಟ್ಟೆ ಇಟ್ಕೊಂಡು ಬಂದ ಅಷ್ಟೇ. ಆ ಒಂದು ಇದ್ದಿದ್ದು ಅಂದರೆ ನನಗೆ ತಿಳಿಸುತ್ತೆ ಅವ್ರ ಮನೇಲಿ ಯಾರಿಗೂ ಹೇಳಲಿಲ್ಲ ಅಂತ ಕಾಣುತ್ತೆ. ಹಾಗಾಗಿ ಅವಳು ಆ ಥರ ಬಂದಿದ್ದು ಅನಿಸುತ್ತೆ. ಸೊ ನಾನು ಕೇಳಿದೆ, ಏನಿದು ಈ ಥರ ನೀನು ಬಂದಿದ್ಯಾ, ನೀನು ಮನೇಲಿ ಇಲ್ಲ, ನಮ್ಮ ಮನೇಲಿ ಗೊತ್ತಾದರೆ ಗಲಾಟೆ ಮಾಡ್ತಾರೆ ಅಂತ ಅನ್ನೋ ಒಂದು ಉದ್ದೇಶದಲ್ಲಿ ಹೇಳಿದ್ರು. ಆದರೆ ಅವ್ರಿಗೆ ಸಿಸ್ಟರ್ದು ನನಗೆ ಸಪೋರ್ಟ್ ಇತ್ತು. ಓಕೆ. ಆವಾಗ ಯಾರೂ ಇರಲಿಲ್ಲ ಬ್ಯಾಂಗ್ಳೂರಲ್ಲಿ ಅವಳಿಗೆ ಸಂಬಂಧಿಕರು ಅಂತ ನನಗೆ ಗೊತ್ತಿದ್ದಂಗೆ ಇವರು ಇಷ್ಟೇ ಇದ್ದರು. ಗಾಂಧಿನಗರಲ್ಲೊಂದು ಇವಾಗಲೂ ಇದೆ, ಒಂದು ಸ್ಮಾಲ್ ಒಂದು ಸ್ಟೋರ್ಸ್ ಇದೆ. ಆಗಿನ ಕಾಲದಲ್ಲಿ ಪೇಪರ್, ಇದು ನ್ಯೂಸ್ ಪೇಪರ್ಸ್ ಮಾರ್ತಾಯಿದ್ರು. ಆಮೇಲೆ ಸಮ್ ಮ್ಯಾಗಝೈನ್ಸ್ ಮಾರ್ತಾಯಿದ್ರು. ಅದು ಟ್ಯಾಗೂರ್ ಸರ್ಕಲಲ್ಲಿ ಕಾರ್ನರಲ್ಲಿ ಒಂದು ಶಾಪ್ ಇದೆ. ಆ ಶಾಪಲ್ಲಿ ಅವ್ರ ರಿಲೇಷನ್ ಒಬ್ಬರಿದ್ದರು, ಅವ್ರ ಅಜ್ಜಿ ಅಂತ ಕಾಣಿಸಿದೆ. ಚಿಕ್ಕ ಅಜ್ಜಿನೋ ಇಲ್ಲ ಅಜ್ಜಿನೋ ಅಂತ ಐ ಥಿಂಕ್ ಅಜ್ಜಿ ಒಬ್ಬರಿದ್ದರು. ಅವ್ರು ಬಿಟ್ಟರೆ ರಿಲೇಷನ್ಸ್ ಯಾರು ಅಷ್ಟಾಗಿರಲಿಲ್ಲ ಬ್ಯಾಂಗ್ಳೂರಲ್ಲಿ. ಆಮೇಲೆ ಅವರು ಸಿಸ್ಟರ್ ಮದುವೆ ಆದಮೇಲೆ ಇನ್ನೊಬ್ಬರು ಸಿಸ್ಟರ್ ಇದ್ದರು ಚಿಕ್ಕವಳು. ಇವ್ರು 3 ಜನ ಸಿಸ್ಟರ್ಸು. ಆ 3 ಜನ ಸಿಸ್ಟರ್ಸಲ್ಲಿ ಇವಳು ಮಧ್ಯದವಳು. ಸುನಂದ ಇಸ್ ಸೆಕೆಂಡ್. ಫಸ್ಟ್ ಬಂದು ರುಕ್ಕು ಅಂತ ಹೇಳ್ಬಿಟ್ಟು, ರುಕ್ಮಣಿ ಅಂತ ಹೇಳ್ಬಿಟ್ಟು ದೊಡ್ಡಕ್ಕ. 2ನೇಳು ಬಂದು ಸುನಂದ, ರಂಜಿತಾ. 3ನೇಳು ಬಂದು ಸುಮಿತ್ರಾ ಅಂತ ಹೇಳ್ಬಿಟ್ಟು ಅಂತ. ದೇ ಆರ್ ಆಲ್ ಸೆಟಲ್ಡ್ ಇನ್ ಬ್ಯಾಂಗ್ಳೂರ್ ನಾವು. ಓಕೆ. ಆವಾಗ ಅವರು ಸುಮಿತ್ರಾ ಇದ್ಲು ಅಂತ ಕಾಣುತ್ತೆ, ಮಂಡ್ಯದಲ್ಲೇ ಇದ್ಲು ಅವಳು. ಅವ್ರ ಅಕ್ಕ ಇದ್ಲು ಅಷ್ಟೇ ಇಲ್ಲಿ. ಇವರಿಗೆ ಹೆಚ್ಚಾಗಿ ರಿಲೇಷನ್ಸ್ ಯಾರೂ ಇರಲಿಲ್ಲ. ಸೊ ನಿಮ್ಮ ಯಾರಿಗೂ ಇಂಟ್ರೊಡ್ಯೂಸು ಮಾಡಿಸಿರಲಿಲ್ಲ. ಓಕೆ ಓಕೆ ಫೈನ್. ಸೊ ನಿಮ್ಮ ರಂಜಿತಾ ಮದುವೆಗೆ ಅವರ ಮನೆಯವರ ವಿರೋಧ ಇತ್ತು ಅಂತ ಕಾಣುತ್ತೆ. ಓನ್ಲಿ ಅವರ ಸಿಸ್ಟರ್ ಮಾತ್ರ ಅದಕ್ಕೆ ಒಬ್ಲೈಜ್ ಮಾಡಿದ್ಲು. ಫಸ್ಟ್ ರುಕ್ಮಣಿ ಅಂತ ಏನು ಹೇಳಿದ್ಲು ಅವಳು, ಅವರು ಮಾತ್ರ ಸಪೋರ್ಟ್ ಮಾಡಿದ್ರು. ಬಟ್ ಇದೇನು ಅಂತ ಹೇಳಿದ್ರೆ ಅನ್ಫಾರ್ಚುನೇಟ್ ಆಗಿ ಈವನ್ ಶಿ ಡಿಡ್ಂಟ್ ಕಮ್ ಫಾರ್ ದ ಮ್ಯಾರೇಜ್. ಓಕೆ. ಮೇ ಬಿ ಅವ್ರ ಮನೆಯಲ್ಲಿ ನೀನು ಇದಕ್ಕೆ ಸಪೋರ್ಟ್ ಮಾಡಿದೆ ಅಂತ ತಿಳ್ಕೊತಾರೋ ಏನೋ ಅಂತಲೇ ಗೊತ್ತಿಲ್ಲ.
ಅವಳು ಶಿ ಡಿಂಟ್ ಕಮ್ ಫಾರ್ ದ ಮ್ಯಾರೇಜ್. ಸೊ ನಿಮ್ಮ ಮನೆಯಲ್ಲಿ ಒಪ್ಪಿಗೆ ಇತ್ತು ಹಾಗಿದ್ರೆ? ನಮ್ಮ ಮನೆಯಲ್ಲೂ ಒಂದು ಸ್ವಲ್ಪ ಎಗೇನ್ಸ್ಟ್ ಆಗೇ ಇದ್ದರು. ಹಾಗಾಗಿ ಬರೀ ನನ್ನ ಫ್ರೆಂಡ್ಸ್ ಮಾತ್ರ ಬಂದಿದ್ದರು ಮ್ಯಾರೇಜಿಗೆ. ಸೊ ಮದುವೆ ಆದಮೇಲೆ ಸಂಸಾರ ಇಲ್ಲಿ ಶುರುವಾಗಿ ನಿಮ್ಮ ಹತ್ರ ಮದುವೆ ಕಾರ್ಡ್ ಕೂಡ ಇನ್ನೂ ಇದೆ ಅಂತ ಅನ್ಕೊಳ್ಳಿ. ಇದೆ 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 ತೋರಿಸ್ಬೋದಾ? ಇಲ್ಲ, ಇದೆ, ಓದಬೇಕಾ? ಸೊ ಫ್ರೆಂಡ್ಸ್ ಮಾತ್ರ ಇನ್ವೈಟ್ ಮಾಡಿದ್ದೀರಿ. ಹೌದೌದು. ಡಿಯರ್ ಫ್ರೆಂಡ್ಸ್, ರಿಕ್ವೆಸ್ಟ್ ದಿ ಪ್ಲೆಷರ್ ಆಫ್ ಯುವರ್ ಕಂಪನಿ ವಿತ್ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಆನ್ ದ ಒಕೇಶನ್ ಆಫ್ ಮೈ ಮ್ಯಾರೇಜ್ ವಿತ್ MB Ranjita on Monday, the 22nd June 1981. Yours, BC Venkatesh Babu. Muhurtam 9:45 to 10:30 AM. Place Shri Champakadhama Temple, Bannerghatta. ಎಸ್ ಎಸ್. ನಂತರ ಮನೆಯಲ್ಲಿ ಮಾಡಿದ್ರಿ. ಆಗಿನ ದಿನಗಳು ಹೇಗಿದ್ವು? ಹೊಸ ಮನೆ ಫಸ್ಟು ನಾನು ಸಾರಕ್ಕಿನಲ್ಲಿ ಮನೆ ಮಾಡಿದೆ. ನಾನು ಸಾರಕ್ಕಿನಲ್ಲಿ ಮನೆ ಮಾಡಿದ್ಮೇಲೆ ಅಲ್ಲೇ 7 ಜನ ನಾನು ಆಗಿದ್ದು. ಸೊ ನಿಮ್ಮ ಮದುವೆ ನಂತರ ರಂಜಿತಾ ಅವರು ಕಂಟಿನ್ಯೂ ಮಾಡಲಿಲ್ಲ? ಸೆಕೆಂಡ್ PUC ಮಾಡಲಿಲ್ಲ, ನಿಲ್ಲಿಸ್ಬಿಟ್ಲು. ಓಕೆ. ಒಂದ್ಸಲ ನೆನ್ಪು ಮಾಡ್ಕೊಂಡು ಹೇಳ್ಬೋದಾ ರಂಜಿತಾ ಅವ್ರ ಒಟ್ಟಾರೆ ಪರ್ಸ್ನಾಲಿಟಿ ಏನಿತ್ತು ಅಂತ? ಒಟ್ಟಾರೆ ಆವಾಗಲೇ ಮಾತಾಡ್ತಾ ಹೇಳಿದ್ರಿ, ಶಿ ವಾಸ್ ವೆರಿ ಆಂಬಿಷಿಯಸ್. ಆಂಬಿಷಿಯಸ್ ಅಂತ ಹೇಳಿದ್ರೆ ನಾಟ್ ಆಂಬಿಷಿಯಸ್ ಅಂದರೆ ಬೇರೆ ರೀತಿಯಲ್ಲಿ ಆಂಬಿಷಿಯಸ್ ಅಲ್ಲ. ಅವಳಿಗೆ ಶಿ ವಾಂಟೆಡ್ ಟು ಅಚೀವ್ ಸಮಥಿಂಗ್ ಇನ್ ಅವರ್ ಲೈಫ್. ಆ ಥರ ಓಕೆ. ಒಂದು ಒಳ್ಳೆ ಸ್ಥಾನಕ್ಕೆ ಹೋಗಬೇಕು, ಒಂದು ಒಳ್ಳೆ ವಿ ಹ್ಯಾವ್ ಟು ಬಿ ಇನ್ ಸೊಸೈಟಿನಲ್ಲಿ ಒಂದು ಏನಾದರೂ ಒಂದು ಒಳ್ಳೆ ರೀತಿಯಲ್ಲಿ ಆ ರೀತಿಲಿ ಆಂಬಿಷಿಯಸ್ ಅಷ್ಟೇ. ಆಂಬಿಷಿಯಸ್ ಆ್ಯಂಡ್ ಅಂತ ಆ ರೀತಿಯಲ್ಲಿ ಹೇಳ್ಬೋದು ಅಷ್ಟೇ. ಶಿ ವಾಂಟೆಡ್ ಟು ಅಚೀವ್ ಸಮಥಿಂಗ್. ಸಹಜವಾಗಿ ಮದುವೆ ನಂತರ ಒಂದು ಪರ್ಟಿಕ್ಯುಲರ್ ಲೈಫ್ ಸ್ಟೈಲ್ ನಾನು ಲೀಡ್ ಮಾಡಬೇಕು ಅನ್ನೋ ಆಸೆ ಅವ್ರಿಗಿರುತ್ತೆ. ಅದನ್ನು ಕೊಡೋದಕ್ಕೆ ನಿಮ್ಮ ಕೈಲಿ ಆಗಲಿಲ್ಲ ಅಂತ. ನನ್ನ ಕೈಲಿ ಅಷ್ಟೇ, ಅದೇ ಆರ್ಥಿಕವಾಗಿ ನನಗೆ ಅಷ್ಟಾಗಿರಲಿಲ್ಲ. ನಾನು ಇವಳ ಜೊತೆ ತಿರುಗ್ಲಿಕ್ಕೆ ಶುರು ಆದಾಗ ನನ್ನ ಫ್ರೆಂಡ್ಗೆ ಬೇಜಾರಾಯಿತು. ಅವನೇನು ಮಾಡ್ದ, ಅವನು ನನ್ನ ಅಮೌಂಟ್ ವಾಪಸ್ ಕೊಟ್ಬಿಟ್ಟ. ನಾನೇನು ಇನ್ವೆಸ್ಟ್ ಮಾಡಿದ್ನೋ ಅದನ್ನ ವಾಪಸ್ ಕೊಟ್ಬಿಟ್ಟ ನನಗೆ. ನಾನು ಆಮೇಲೆ ಐ ವೆಂಟ್ ಆನ್ ಟು ಡೂ ಎ ಸ್ಮಾಲ್ ಬಿಸ್ನೆಸ್. ಆ ಬಿಸ್ನೆಸ್ಸಲ್ಲಿ ನನಗೆ ಅವಳಿಗೆ ತಕ್ಕನಾದ ನಾನು ಇದು ಏನು ಲೈಫ್ ಕೊಡ್ಲಿಕ್ಕೆ ಆಗಲಿಲ್ಲ ನನ್ನ ಕೈಯಲ್ಲಿ. ಶಿ ವಾಸ್ ಅವಳು ಟೋಟ್ಲಿ ಡಿಸಪಾಯಿಂಟೆಡ್. ಆ ವಿಷಯದಲ್ಲಿ ಏನಾದ್ರು ಜಗಳಗಳಾಗ್ತಿತ್ತಾ? ಆಗ್ತಿತ್ತು, ಆಗಾಗ ಆಗ್ತಿತ್ತು. ನಾನು ಏನೋ ಆಸೆ ಅಂದರೆ ಶಿಡಿಂಟ್ ಅಂದರೆ ದೊಡ್ಡ ಇದಾಗಿ ಎಕ್ಸ್ಪೆಕ್ಟ್ ಏನು ಮಾಡ್ತಾ ಇರಲಿಲ್ಲ. ಅಟ್ಲೀಸ್ಟ್ ನಮ್ಮೊಂದು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಲೆವೆಲಲ್ಲೂ ನಾವು ಹೋಗ್ತಾ ಇಲ್ವಲ್ಲ, ಅಷ್ಟು ಕೂಡ ನಮಗೆ ಯೋಗ್ಯತೆ ಇಲ್ವಲ್ಲ ಅನ್ನೋ ಒಂದು ಇದರಲ್ಲಿ ನಾವಿಬ್ಬರು ಯಾವಾಗಲೂ ಒಂದು ಸತಿ ಶಿ ವಾಸ್ ಡಿಸಪಾಯಿಂಟೆಡ್ ರಾದರ್ ಟು ಸೈ. ಆವಾಗ ನಾವು ಬಿಸ್ನೆಸ್ ಮಾಡ್ತಾ ಇದ್ವಿ, ಟ್ರಾವೆಲ್ ಬಿಸ್ನೆಸ್ ಮಾಡ್ತಾ ಇದ್ವಿ. ಇಟ್ ವಾಸ್ ಓಕೆ. ಯಾವಾಗ ನಾವಿಬ್ಬರು ಜೊತೆಲಿ ಸುತ್ತಾಡೋಕ್ಕೆ ಶುರು ಮಾಡಿದಾಗ ಏನಾಯಿತು, ದ ಬಿಸ್ನೆಸ್ ಕಮ್ಮಿ ಆಗ್ಲಿಕ್ಕೆ ಶುರು ಆಯಿತು. ಸೊ ಹೌ ಡು ಯು ಎಕ್ಸ್ಪೆಕ್ಟ್ ಮೀ? ಆ ಥರ ನನಗೆ ಆ ಥರ ಲೆವೆಲ್ಗೆ ನಾನು ಹೋಗ್ಲಿಕ್ಕೆ ಆಗಲಿಲ್ಲ. ನಾನು ಬೇರೆ ಯಾವುದಾದ್ರು ಕಾರಣಕ್ಕೆ ನಿಮ್ಮ ಮಧ್ಯೆ ಜಗಳಗಳಾಗಿದ್ದುಂಟಾ? ಬೇರೆ ವಿಷಯದಲ್ಲಿ ಗಲಾಟೆ ಆಗ್ತಿತ್ತು ಅಂತ ಹೇಳಿದ್ರೆ, ಅವಳು ಕಾಲೇಜ್ಗೆ ಹೋಗ್ತಿದ್ದಾಗ ಅವಳ ಬುಕ್ಕಲ್ಲಿ ನಮ್ಮ ಶ್ರೀಮಾನ್ಯ SM ಕೃಷ್ಣರವರ ಹೆಸರಿತ್ತು. ಅದರಲ್ಲಿ ಹೆಸರಿದ್ದಾಗ ಅದರಲ್ಲಿ LH ನಂಬರು ಇತ್ತು. ಇದು ಕಾಲೇಜ್ ಡೇಸಲ್ಲಿ ನನಗೂ ಅವಳಿಗೂ ಜಗಳ ಆಗ್ತಾಯಿತ್ತು. ಅದು ನಾನು ಒಂದು ಸ್ವಲ್ಪ ಅದನ್ನ ಹೇಳಬೇಕು ಅಂದರೆ ಅದರಲ್ಲಿ ನನಗೆ ಒಂದು ಸ್ವಲ್ಪ ಮನಸ್ಸಿಗೆ ನೋವು ಆಗೋದು. ಯಾಕೆ ಇವ್ರ ಹೆಸರು ನೀನು ಬರ್ಕೊಂಡಿದ್ಯಾ ಅಂತ ನಾನು ಕೇಳ್ತಾ ಇದ್ದೆ ಅವಳನ್ನ. SM ಕೃಷ್ಣ ಅವರ ಹೆಸರು ಮತ್ತು ಶಾಸಕರ ಭವನ ನಂಬರ್ ಇತ್ತು. ಅದಕ್ಕೆ ಅವಳು ಏನು ಹೇಳ್ತಾ ಇದ್ಲು ಅಂದರೆ, ನಮ್ಮ ತಂದೆ ತಾಲೂಕು ಬೋರ್ಡ್ ಪ್ರೆಸಿಡೆಂಟ್ ಆಗಿದ್ದಾರೆ, ಮಂಡ್ಯ ತಾಲೂಕು ಬೋರ್ಡ್ ಪ್ರೆಸಿಡೆಂಟು. ನಮಗೆ ಬ್ಯಾಂಗ್ಳೂರಲ್ಲಿ ನಮಗೆ ಸಹಾಯ ಮಾಡೋರು ಯಾರೂ ಇಲ್ಲ, ನಾನು ನಮ್ಮ ಸಿಸ್ಟರ್ ನಮ್ಮ ಚಿಕ್ಕಮ್ಮ ಇರೋದಷ್ಟೇ. ಈ ಥರ ನಮಗೇನಾದರೂ ಕಷ್ಟ, ಕಾಲೇಜ್ ಫೀಸ್ ಕಟ್ಟಬೇಕಾದ್ರೆ, ಇನ್ನೊಂದು ಏನಾದರೂ ನಮಗೆ ತೊಂದರೆ ಏನಾದರೂ ಬಂದರೆ ನೀವು ಅವ್ರ ಹತ್ರ ಹೋಗಿ ಕೇಳಿ. ನಾನು ಹೇಳಿಟ್ಟಿದ್ದೀನಿ ಅವ್ರಿಗೆ, ನಮ್ಮ ಮಕ್ಕಳೇನಾದರೂ ಬಂದರೆ ಅವ್ರಿಗೆ ಸಹಾಯ ಮಾಡಿ ಅಂತ ಹೇಳಿದ್ದೀನಿ. ಕೃಷ್ಣ ಸಾಹೇಬ್ರಿಗೆ ಹೇಳಿದ್ದೀನಿ, ಸನ್ಮಾನ್ಯ SM ಕೃಷ್ಣ ಅವ್ರಿಗೆ ಹೇಳಿದ್ದೀನಿ. ಮೋಸ್ಟ್ ಪ್ರಾಬ್ಲಿ ಅವ್ರ ರಿಲೇಷನ್ಸ್ ಅಂತ ಕಾಣುತ್ತೆ. ಹಾಗಾಗಿ ಅವಳು ನನಗೆ ಹೇಳಿದ್ಲು, ಸರಿ ಯಾಕೆ ನಿಮ್ಮ ಇವರು ಅಂಗಡಿ ಇಟ್ಕೊಂಡಿದ್ದಾರಲ್ಲ, ಅವ್ರು ನಿಮಗೆ ಸಹಾಯ ಮಾಡ್ಬೋದು, ಏನರೇ ಅಷ್ಟು ಚಿಕ್ಕ ಅಂಗಡಿ ಇಟ್ಕೊಂಡಿದ್ದಾರೆ, ಅವಳು ಏನು ಸಹಾಯ ಮಾಡ್ತಾರೆ ನಮಗೆ.
ಹಾಗಾಗಿ ಅವ್ನು ಕೇಳೋದು ಚೆನ್ನಾಗಿರೋದಿಲ್ಲ ಅಂತ ಹೇಳ್ಬಿಟ್ಟು ನಮ್ಮ ತಂದೆ ಈ ಥರ ನಮ್ಗೆ ಡೈರೆಕ್ಷನ್ಸ್ ಕೊಟ್ಟಿದ್ದರು. ಸೊ ನಾನು ಅದಕ್ಕೆ ನನ್ನ ನಂಬರ್ ಬರ್ಕೊಂಡಿದ್ದೀನಿ ಅಂತ ಹೇಳಿದ್ಲು ನನಗೆ. ಸೊ 1-2 ದಿವಸ ಆಗ ಅದಕ್ಕೆ ಇದು ಮಾಡಿದೆ. ಆಮೇಲೆ ಅದಕ್ಕೆ ಯಾವಾಗ ಅವಳು ಸರಿಯಾದ ನನಗೆ ಸಮಾಧಾನವಾದ ಉತ್ತರ ಕೊಟ್ಟಳು, ನಾನು ಆಮೇಲೆ ಸುಮ್ಮನೆ ಆಗಿಬಿಟ್ಟೆ. ಅದು ಯಾವತ್ತಾದರೂ ಕೇಳಿದ್ರೆ ಎಷ್ಟೊತ್ತಿ ಹೇಳಿದ್ರೆ ನಿಮ್ಗೆ ಒಂದ್ಸತಿ ಹೇಳಿದ್ರೆ ಗೊತ್ತಾಗಲ್ವ ಅನ್ನೋ ರೀತಿಯಲ್ಲಿ ಅವಳು ನಂಗೆ ಸಮಾಧಾನ ಮಾಡಿಬಿಟ್ಟು ಸುಮ್ಮನೆ ಆಗಿಬಿಟ್ಲು. ನಾನು ಸುಮ್ಮನೆ ಆಗಿಬಿಟ್ಟೆ ಅಷ್ಟೆ. ಎಸ್, ಸಹಜವಾಗಿ ಗಂಡ ಹೆಂಡತಿ ಮಧ್ಯದಲ್ಲಿ ಬರುವಂತಹ ಜಗಳಗಳು ಇವರ ಮಧ್ಯದಲ್ಲಿ ಕೂಡ ಬಂದಂಥದ್ದು. ಆದರೆ ರಂಜಿತಾ ಅವರಿಗೆ ಒಂದು ಪರ್ಟಿಕ್ಯುಲರ್ ರೀತಿಯಲ್ಲಿ ಲೈಫ್ ಸ್ಟೈಲ್ ನಡೆಸಬೇಕು ಅನ್ನುವಂಥ ಆಸೆ ಇತ್ತು. ಅದನ್ನು ಪೂರೈಸೋದಕ್ಕೆ ವೆಂಕಟೇಶ್ ಬಾಬು ಅವರ ಕೈಲಿ ಸಾಧ್ಯ ಆಗಲಿಲ್ಲ. ಈ ಮಧ್ಯೆ ರಂಜಿತಾ ಪ್ರೆಗ್ನೆಂಟ್ ಆದರು. ಅವರ ಗರ್ಭದಲ್ಲಿ ಮೊಳೆತದ್ದು ಸ್ಯಾಂಡಲ್ವುಡ್ ಕ್ವೀನ್ ರಮ್ಯಾ. ಆ ವಿಷಯದ ಬಗ್ಗೆ ಮಾತಾಡ್ತೀನಿ ಒಂದು ಸಣ್ಣ ಬ್ರೇಕ್ ಆದಮೇಲೆ.